नमस्कार, SB24 मराठी न्यूज चॅनल मध्ये आपलं स्वागत। पाहूयात आजच्या ताज्या घडामोडी। चांद शिरदवाड इथं सरकारी माध्यमिक शाळा, व्यंकटेश साखर कारखाना बेडके, वन विभाग चिकोडी यांच्या संयुक्त विद्यमानं चिकोडी बोरगाव रस्त्यालगत वन विभागानं लावलेल्या झाडांना पाणी देण्याचा उपक्रम राबवण्यात आला। सरकारी प्राथमिक शाळेचे अडिलू सेवे विज्ञान संघाच्या विद्यार्थ्यांनी या उपक्रमात उत्साहानं भाग घेऊन सुमारे 12,000 लिटर पाणी 100 ते 125 झाडांना देऊन झाडे जगवण्याचा प्रयत्न केलाय। या राबवलेल्या उपक्रमाचं सर्वत्र कौतुक केलं जातं। यावेळी विज्ञान शिक्षक संतोष पाटील म्हणाले, पर्यावरण समतोल राखण्यास झाडांचं फार महत्त्व आहे। झाडे जगवली पाहिजेत ही जाणीव पुढच्या पिढीला देण्यासाठी विद्यार्थ्यांमार्फत हा उपक्रम राबवला जात असल्याचं सांगितलं। यासाठी मुख्याध्यापक टी नाडकर्णी, विज्ञान शिक्षक संतोष पाटील, सर्व शिक्षक वृंद, एसडीएमसी अध्यक्ष अजित पुजारी, उपाध्यक्ष अनिल जांगडे, सदस्य अजित तोडकर, व्यंकटेश्वरा कारखान्याचे एमडी स्वरूप महाडिक, पर्यावरण अधिकारी रामदास पाटील, गावतिक मान्यवरांचे यासाठी विशेष असे सहकार्य लाभले। एसबी न्यूजसाठी बोरगावहून मुख्य संपादक शिवाजी भोरे। ನಮಸ್ಕಾರ, ಶ್ರುತಿಕಾ ಕೋಲ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ಈ ಶಾಲೆಯ ವತಿಯಿಂದ ಅಳಿಲು ಸೇವೆ ಪರಿಸರ ಸಂಘದ ವತಿಯಿಂದ ನಾವು ಬೋರಗಾವ್ ರಸ್ತೆಯ ಬದಿಯಲ್ಲಿರುವ ಗಿಡಮರಗಳಿಗೆ ನೀರು ಹಾಕಲು ಹೋಗಿದ್ದೇವೆ. ಅಲ್ಲಿ ನಾವು ಈ ಸುಡುವ ಬಿಸಿಲಿನಲ್ಲಿ ನಾವು ಗಿಡಮರಗಳನ್ನು ಬೆಳೆಸಲು ಪ್ರಯತ್ನ ಮಾಡುತ್ತಿದ್ದೇವೆ. ನಮಗೆ ಮಾರ್ಗದರ್ಶಕರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ವರ್ಗ ಶಿಕ್ಷಕರಾದ SR ಪಾಟೀಲ್ ಸರ್ ಅವರು, ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗರು, SDMC ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಶಿರದ್ವಾಡ್ ಊರಿನ ಗಣ್ಯಮಾನ್ಯರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವು ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್, ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಬೆಡಕ್ಯಾಳ್, ಅರಣ್ಯ ಇಲಾಖೆ ಚಿಕ್ಕೋಡಿ ಇವರ ವತಿಯಿಂದ ನಾವು ಬೆಡಕ್ಯಾಳಿಂದ ಬೋರಗಾವ್ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಸರ್ಕಾರವು ನೆಟ್ಟಿರ್ತಕ್ಕಂಥ ಈ ಒಂದು ಸಸಿಗಳಿಗೆ ನೀರನ್ನು ಹಾಕುವ ಮೂಲಕ ಈ ಒಂದು ಸುಡು ಬಿಸಿಲಿನಲ್ಲಿ ಮರಗಳಿಗೆ ಈ ಒಂದು ಜೀವ ತುಂಬತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಅಳಿಲು ಸೇವೆ ಪರಿಸರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಸುಮಾರು ಇವತ್ತು ನಾವು ಒಂದು 12,000 ಲೀಟರ್ ಗಳಷ್ಟು ನೀರನ್ನು ಈ ಒಂದು ಸಸಿಗಳಿಗೆ ನೀಡಿ ಅವುಗಳಿಗೆ ಈ ಬಿಸಿಲಿನಿಂದ ಸ್ವಲ್ಪ ಹೊರಬರಲಿಕ್ಕೆ ಸಹಾಯ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಅಳಿಲು ಸಂಘದ ಎಲ್ಲ ವಿದ್ಯಾರ್ಥಿಗಳು, SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿ ವೆಂಕಟೇಶ್ವರ ಸಕ್ಕರೆ ಫ್ಯಾಕ್ಟರಿಯ ಈ MDಗಳಾದಂಥ ಸ್ವರೂಪ್ ಮಾಡಿಕ್ ಸಾಹೇಬರು, ರಾಮದಾಸ್ ಪಾಟೀಲ್ ಸಾಹೇಬರು, ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಈ ಒಂದು ಪರಿಸರ ಸೇವೆಯ ಕಾರ್ಯದಲ್ಲಿ ಬಹಳಷ್ಟು ಮಹತ್ವದ ಸಹಾಯವನ್ನು ಮಾಡಿರುತ್ತಾರೆ. ಅದೇ ರೀತಿ ನಮಗೆ TS ಚೌಲ ಈ ಕಾಂಟ್ರಾಕ್ಟರ್ ಅವರು ಟ್ಯಾಂಕರ್ ಹಾಗೂ ಟ್ರ್ಯಾಕ್ಟರನ್ನು ಒದಗಿಸುವ ಮೂಲಕ ಈ ಸಸಿಗಳಿಗೆ ನೀರು ಹಾಕಲಿಕ್ಕೆ ಬಹಳಷ್ಟು ಸಹಾಯ ಹಾಗೂ ಸಹಕಾರ ಮಾಡಿರುತ್ತಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಪರಿಸರ ಸೇವೆ ಮಾಡುವ ಒಂದು ಮಹದಾಶೆಯನ್ನು ನಾವು ಹೊಂದಿರ್ತೇವೆ ಎಂದು ನಾನು ಇಲ್ಲಿ ಹೇಳಲಿಕ್ಕೆ इष्टपडता इದ್ದೇನೆ. ಧನ್ಯವಾದಗಳು. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.